ಚಿನ್ನದ ಬೆಲೆ ಪಾತಾಳಕ್ಕೆ ಕುಸಿತ. ಎಷ್ಟು ಕಡಿಮೆಗೆ ಇನ್ಯಾವತ್ತೂ ಕೂಡ ಬರಲ್ಲ. ಚಿನ್ನವನ್ನ ಈ ದಿನದವರೆಗೆ ಖರೀದಿ ಮಾಡಲೇಬೇಡಿ. ಹಾಗಾದ್ರೆ ಏನಿದು ಸುದ್ದಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಚಿನ್ನವನ್ನ ಖರೀದಿ ಮಾಡಬೇಕು ಅಂತ ಇದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂದು ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಬಡವರ ಕೈಗೆ ಎಟುಕದಂತೆ ಗಗನ ಮುಟ್ಟುತ್ತಾ ಇರೋ ಚಿನ್ನದ ಬೆಲೆ. ಚಿನ್ನದ ಬೆಲೆಯು ಜನಸಾಮಾನ್ಯರಿಗೆ ಭಾರಿ ದೊಡ್ಡ ಹೊರೆಯಾಗಿದೆ. ನೀವೇನಾದರೂ ಹೊಸದಾಗಿ ಚಿನ್ನವನ್ನು ಖರೀದಿಸಲು ಪ್ಲಾನ್ ಮಾಡ್ತಾ ಇದ್ರೆ ಸ್ವಲ್ಪ ತಡೆಯಿರಿ. ವಿಶ್ವ ಚಿನ್ನ ಮಂಡಳಿ ಅಂದ್ರೆ WGC ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಪ್ರಕಾರ ಚಿನ್ನದ ಬೆಲೆಯು ದಿಢೀರನೆ ಭಾರಿ ಪ್ರಮಾಣದಲ್ಲಿ ಕುಸಿಯುವಂತಹ ಸಾಧ್ಯತೆ ಇದೆ ಅಂತ ಅಭಿಪ್ರಾಯ ಪಟ್ಟಿದೆ. ಚಿನ್ನ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಚಿನ್ನದ ಆಭರಣಗಳು ಹಾಗೂ ಅದರಲ್ಲಿಯೂ ವಿಶೇಷವಾಗಿ ಮಹಿಳೆಯರಿಗೆ ಅಂತೂ ಕೂಡ ತುಂಬಾನೇ ಪಂಚಪ್ರಾಣ. ಚಿನ್ನದ ಆಭರಣಗಳಿಗೆ ಭಾರತ ದೇಶದಲ್ಲಿ ಸಾಕಷ್ಟು ಬೇಡಿಕೆ ಇದೆ ಹಾಗೂ ಮಹಿಳೆಯರಿಗೆ ಚಿನ್ನದ ಆಭರಣಗಳನ್ನು ಧರಿಸೋದು ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಚಿನ್ನದ ಬೆಲೆ ಗಗನ ಮುಟ್ಟಿದ್ರೂ ಕೂಡ ಚಿನ್ನದ ಅಂಗಡಿಗಳ ವ್ಯಾಪಾರದಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ. ಆದರೆ ನೀವೇನಾದರೂ ಹೊಸದಾಗಿ ಚಿನ್ನವನ್ನು ಖರೀದಿಸಬೇಕು ಅಂತ ಅಂದ್ಕೊಂಡಿದ್ರೆ ಚಿನ್ನದ ಬೆಲೆ ಭಾರಿ ಪ್ರಮಾಣದಲ್ಲಿ ಕುಸಿಯಲಿದ್ದು ಬಡವರಿಗೆ ಹಾಗೂ ಜನಸಾಮಾನ್ಯರ ಕೈಗೆ ಎಟುಕಲಿದೆ. ಬನ್ನಿ, ಇಷ್ಟಕ್ಕೂ ಚಿನ್ನದ ಬೆಲೆ ಎಷ್ಟು ಇಳಿಕೆಯಾಗಲಿದೆ, ಬೆಲೆ ಎಷ್ಟು ಆಗಲಿದೆ, ಯಾವಾಗ ಇಳಿಕೆಯಾಗಲಿದೆ, ಯಾವಾಗಿನಿಂದ ಈ ಇಳಿಕೆ ಆರಂಭ, ನಾವು ಯಾವಾಗ ಚಿನ್ನವನ್ನ ಖರೀದಿ ಮಾಡಬೇಕು, ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು, ನೀವು ಕೂಡ ಚಿನ್ನಾಭರಣ ಪ್ರಿಯರಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ನೀವೇನಾದರೂ ಚಿನ್ನ ಖರೀದಿಸಲು ಪ್ಲಾನ್ ಮಾಡಿದ್ರೆ ಯಾವಾಗ ಚಿನ್ನದ ಬೆಲೆ ಕಡಿಮೆಯಾಗಿ ನಾವು ಖರೀದಿಸಬಹುದು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಬಂಗಾರದ ಬೆಲೆ ಇಳಿಯುವ ಮುನ್ಸೂಚನೆ. ಜಾಗತಿಕ ಮಟ್ಟದಲ್ಲಿ ಭೌಗೋಳಿಕ, ರಾಜಕೀಯ ಗೊಂದಲಗಳು ಮತ್ತು ವ್ಯಾಪಾರದ ಅಸ್ಥಿರತೆಯು ಇಳಿಮುಖವಾಗಿರೋದ್ರಿಂದ ಚಿನ್ನದ ಬೆಲೆಗಳಲ್ಲಿ ಮಧ್ಯಮಾವಧಿಯ ದುರ್ಬಲತೆ ಕಾಣಿಸಿಕೊಳ್ಳಬಹುದೆಂಬ ಮುನ್ನೆಚ್ಚರಿಕೆಯನ್ನ ವಿಶ್ವದ ಚಿನ್ನ ಮಂಡಳಿ ಅಂದ್ರೆ WGC ನೀಡಿದೆ. ಡಾಲರ್ ಮೌಲ್ಯದಲ್ಲಿ ಉಲ್ಬಣ ಅಮೆರಿಕದ ಖಜಾನೆ, ಬ್ರ್ಯಾಂಡ್ಗಳ ಇಳುವರಿ ಹೆಚ್ಚಾಗಿರುವುದು ಹಾಗೂ ಹೂಡಿಕೆದಾರರು ಎದುರಿಸಬೇಕಾಗಿರುವಂತಹ ಅವಕಾಶ ವೆಚ್ಚ ಏರಿಕೆಯಾಗುವುದು ಕೂಡ ಚಿನ್ನದ ಮೌಲ್ಯದಲ್ಲಿ ಸಂವಹನಾತ್ಮಕ ಕುಸಿತಕ್ಕೆ ಕಾರಣವಾಗಬಹುದು. ಚಿನ್ನದ ಬೇಡಿಕೆ ಕುಂದು ಹೋಗುವ ಲಕ್ಷಣಗಳು. WGC ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಕೇಂದ್ರೀಯ ಬ್ಯಾಂಕುಗಳು ಚಿನ್ನ ಖರೀದಿಸಲು ತಾತ್ಸಾರ ತೋರುತ್ತಿರುವುದು ಮತ್ತು ಚಿಲ್ಲರೆ ಹೂಡಿಕೆದಾರರ ಬೇಡಿಕೆ ನಿಧಾನಗತಿಯಲ್ಲಿ ಒಳಗಾಗಿ ಆಗಿರೋದ್ರಿಂದ ಮುಂದೆ ಚಿನ್ನದ ಮೌಲ್ಯದಲ್ಲಿ ಸರಿದೂಗುಣ ಇಳಿಜಾರಿಗೆ ದಾರಿ ಮಾಡಿಕೊಡಬಹುದು. ಎರಡು ಪ್ರಮುಖ ಬೇಡಿಕೆ ಶಕ್ತಿಯಿಲ್ಲದ ಚಲನ ಶೇಖರಣೆಯ ಬೆಲೆಯನ್ನ ಹೊಗ್ಗಿಸಬಹುದು ಎಂದು WGC ವಿಶ್ಲೇಷಣೆ ಮಾಡಿದೆ. ಚಿನ್ನದ ಬೆಲೆಗಳಲ್ಲಿ ಇತ್ತೀಚಿನ ಏರಿಕೆ ಅತ್ಯಂತ ಗಮನಾರ್ಹವಾಗಿದೆ. 2022 ನವೆಂಬರ್ 3ರಂದು ಪ್ರತಿ ಔನ್ಸ್ ಅಂದ್ರೆ 1429ಕ್ಕಿಂತ ಕಡಿಮೆ ಇದ್ದ ಬೆಲೆ 2024 ಆಗಸ್ಟ್ ವೇಳೆಗೆ 3287 ಅನ್ಸರ ಮಟ್ಟಕ್ಕೆ ತಲುಪಿದೆ. ಇದು ಕೇವಲ 2 ವರ್ಷಗಳ ಅವಧಿಯಲ್ಲಿ ದ್ವಿಗುಣದಷ್ಟು ಏರಿಕೆಯಾಗಿದೆ. ವಾರ್ಷಿಕ ಶೇಕಡಾವಾರು ಬೆಳವಣಿಗೆ ದರವು ಸುಮಾರು 30% ತಲುಪಿದ್ದು ಇತಿಹಾಸದಲ್ಲಿಯೇ ವಿರಳ. ಈ ಏರಿಕೆಗೆ ಪ್ರಾಥಮಿಕ ಕಾರಣಗಳು ಅಂದ್ರೆ ಕೇಂದ್ರ ಬ್ಯಾಂಕ್ಗಳ ನಿರಂತರ ಚಿನ್ನ ಖರೀದಿ, ಉಕ್ರೇನ್ ರಷ್ಯಾ ಯುದ್ಧ, ಮಧ್ಯಪ್ರಾಚ್ಯ ಗಲಭೆಗಳಂತಹ ಜಾಗತಿಕ ರಾಜಕೀಯ ತೊಂದರೆಗಳು ಮತ್ತು ವ್ಯಾಪಾರ ಸಂಬಂಧಿತ ಅತಿಶಯ ಅಪಾಯಗಳು ಎನ್ನಬಹುದು. ಮಹತ್ವದ ಸಂಗತಿ ಏನಪ್ಪಾ ಅಂದ್ರೆ ಈ ಬೆಳವಣಿಗೆ ಸಮಯದಲ್ಲೇನೆ ವಿಶ್ವದ ಪ್ರಮುಖ ರಾಷ್ಟ್ರಗಳು ಬಡ್ಡಿ ದರಗಳನ್ನು ಹೆಚ್ಚಿಸುತ್ತಿದ್ರೂ ಕೂಡ ಚಿನ್ನದ ಬೆಲೆಗಳು ಕುಸಿತವಾಗಿಲ್ಲ. ಇದಕ್ಕೆ ಕಾರಣವೇನೆಂದ್ರೆ ರಾಜಕೀಯ ಹಾಗೂ ಆರ್ಥಿಕ ಭದ್ರತೆಯ ಕೊರತೆಯಿಂದಾಗಿ ಹೂಡಿಕೆದಾರರು ಚಿನ್ನದತ್ತ ವಾಲಿದ್ದಾರೆ. ಜಾಗತಿಕ ಹಣದುಬ್ಬರದ ಮಟ್ಟ ತಗ್ಗಿಸುವ ಪ್ರಯತ್ನಗಳ ಮಧ್ಯೆಯೂ ಚಿನ್ನದ ಮೇಲಿನ ಭರವಸೆ 100ಕ್ಕೂ ಹೆಚ್ಚು ಬೆಳವಣಿಗೆಗೆ ತೋರಿಸ್ತಾ ಇದೆ. ಚಿನ್ನದ ಹಿನ್ನಡೆ ಸಾಮಾನ್ಯವಾಗಿ ನಾಪತ್ತೆಯಾಗಿ ಕಾಣಬಹುದು, ಆದರೆ ಕೆಲವು ಸಂದರ್ಭಗಳಲ್ಲಿ ಹಿನ್ನಡೆ ದೀರ್ಘಾವಧಿಯ ನಷ್ಟಕ್ಕೆ ಕಾರಣವಾಗಬಹುದು. GC ತಜ್ಞರು ಇತ್ತೀಚಿನ ಚಿನ್ನದ ಬೇರ್ಗಳನ್ನ ಅಂದ್ರೆ ಹಿಂಜರಿಕೆ ಯಾತ್ರೆಗಳ ಅಧ್ಯಯನ ಮಾಡಿದ್ದು ಕೆಲವು ಇತಿಹಾಸದ ಮಾದರಿಗಳಲ್ಲಿ ಬೃಹತ್ ಪ್ರಮಾಣದ ಬೆಲೆಯ ಕುಸಿತ ಸಂಭವಿಸಿರೋದಾಗಿ ಸೂಚಿಸಿದ್ದಾರೆ. ಅವರು ಎಚ್ಚರಿಸಿರೋದು ಏನಪ್ಪಾ ಅಂದ್ರೆ ಭವಿಷ್ಯದ ಮೌಲ್ಯಾಧಾರಿತ ಬೇಡಿಕೆಯಲ್ಲಿನ ಯಾವುದೇ ತೀವ್ರವಾದ ಬದಲಾವಣೆಗಳು ಸಂಸ್ಥೆಗಳು ಮತ್ತು ಚಿಲ್ಲರೆ ಹೂಡಿಕೆದಾರರ ಹೂಡಿಕೆ ನಿರ್ಧಾರದಲ್ಲಿ ಭಾರಿ ಬದಲಾವಣೆಗಳನ್ನು ತರಬಹುದು. ಇದರಿಂದ ಚಿನ್ನದ ಪೂರೈಕೆ ಹೆಚ್ಚಿನ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬಂದು ಬೆಲೆಗೆ ಒತ್ತಡವನ್ನು ತರಬಹುದು. ಚಿನ್ನದ ಬೆಲೆ ಏರಿಕೆಯ ಪಾಠ ಅಂದ್ರೆ ಅದು ಭದ್ರತಾ ಹೂಡಿಕೆ ಎಂಬ ಭಾವನೆಗೆ ಸಂಬಂಧಪಟ್ಟಿದ್ದು ಭೀತಿಯ ಸಮಯದಲ್ಲಿ ಅದು ಬಹುಮಾನವಾಗಿರುತ್ತೆ. ಆದ್ರೆ
WGC ನೀಡಿದ ವರದಿ ಪ್ರಕಾರ ಭವಿಷ್ಯದಲ್ಲಿ ಚಿನ್ನದ ಬೆಲೆ ಇಳಿಮುಖ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ಹೂಡಿಕೆದಾರರು ಹೆಚ್ಚು ಎಚ್ಚರಿಕೆಯಿಂದ ಹಾಗೂ ಸಮತೋಲನದ ಹೂಡಿಕೆ ತಂತ್ರಜ್ಞಾನವನ್ನು ಅನುಸರಿಸಬೇಕಾಗಿದೆ. ಹೊಸ ಹೂಡಿಕೆ ಮಾಡುವ ಮೊದಲು ಗ್ರೀಡವಿಲ್ಲದ ವೈಚಾರಿಕ ಆಧಾರದ ಮೇಲೆ ತೀರ್ಮಾನ ತೆಗೆದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಚಿನ್ನ ಖರೀದಿ ಮೇಲೆ ಯಾವೆಲ್ಲ ರೂಲ್ಸ್ಗಳು ಜಾರಿಯಾಗಿದೆ ಮತ್ತು 10 ಗ್ರಾಮ್ ಚಿನ್ನ ಬೆಲೆ ಎಷ್ಟು ಅಂತ ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಮಾಹಿತಿ ತಲುಪಲಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.